ಇವತ್ತು ನಮ್ಮ ಹಾಸ್ಟೆಲ್ ಸೂರಿ ಬರ್ಡೇ ಇದಕ್ಕೆ ಬರ್ಡೇ ಬೋಸ್ಕೊಳ ಅಂತ ಅವ್ನ ರೂಮ್ಗೆ ಹೊರಟು ನೋಡಿ ಹೊರಟ್ವಾ ಎಲ್ಲ ಹೋಗೋದು ನೋಡ್ಬಿಟ್ಟು ಏನೋ ಗಾಬರಿ ಆಗ್ಬಿಟ್ಟ. ಫಸ್ಟ್ ವಿಶ್ ಮಾಡ್ಬಿಟ್ಟು ಹಂಗೆ ಸೈಡ್ಗೆ ಎಲ್ಕೋಬೇಕಲ್ಲ ಬರ್ಡೇ ಬೌನ್ಸ್ ಕೊಡಕ್ಕೆ. ಹಂಗೆ ನಮ್ಮ ಜಯಂತು ಬಂದ ಓಡ್ದವ್ನ ಹಿಡ್ಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಎಡೆಟ್ ಕೊಟ್ಬಿಟ್ಟು ಹಂಗೆ ನಾನು ನಮ್ಮ ಶಿವು ಜೊತೆ ನಮ್ಮ ಹುಡುಗರು ಕೇಕ್ ಕುಯ್ಸ್ತೀವಿ ಬನ್ನಿ ಅಂದ್ಬಿಟ್ಟು ಕರೋದು. ಅದಕ್ಕೆ ಕೇಕ್ ಕುಯ್ಸೋಕ್ಕೆ ಹೋದೋ ಎಲ್ಲ ರೆಡಿ ಆಗಿತ್ತು. ನಮ್ಮ ಮೈಕಾಲ್ ನೋಡಿ ಅಲ್ಲಿ ಹಿಂಗೆ ಗೋರ್ತಾವ್ರೆ. ಕೇಕ್ ಕುಯ್ಸೋಕ್ಕಿತ್ತು ಮುಂಚೆನೆ ಚಾಕ್ಲೇಟ್ನೆಲ್ಲ ನಾನು ಹಂಗೆ 2 ಪೀಸ್ ಎತ್ಕೊಂಡು ಹಂಗೆ ಸೈಡ್ಗೆ ಎತ್ಕೊಂಡ್ಬಂದು 2 ಬಾಯಿ ತಿನ್ಕೊಂಡು ಹಂಗೆ ನಮ್ಮ ಹುಡುಗರೆಲ್ಲ ಗೋರ್ತಿದ ನೋಡ್ಕೊಂಡು ಇಲ್ಲಿ ಒಬ್ಬ ನೋಡಿ ಹೆಂಗ್ ಸೈಡಲ್ಲಿ ನಿತ್ಯನು ಹೆಂಗ್ ಗೋರ್ಕೊಂಡು ಒಬ್ನೇ ತಿಂತಿದ್ದ. ಹಂಗೆ 2 ಸೆಕೆಂಡ್ ಆಟಾಡ್ಸ್ಬಿಟ್ಟು ನಾನು ವಿಕಾಸ್ ಹತ್ರ ಹೋಗ್ತೀವಿ. ವಿಕಾಸ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ 2 ಸ್ಟೆಪ್ ಆಗ್ತಾ ಹಂಗೆ ಶಿವಾರ್ಜುನ್ಗೆ ಕೇಕ್ ತಕೋಗಿ ಮೊಕ್ಕೆ ಮೆತ್ಬಿಟ್ಟು ನೋಡಿ ಮೆತ್ಬಿಟ್ಟು ಬಂದ ಕಿಸಿತಿದ್ದ. ಹಂಗೆ ಜಯಂತ್ ಕೇಕ್ ಕಟ್ ಮಾಡಿದ್ಮೇಲೆ ಪೇಮೆಂಟ್ ಮಾಡ್ಬಿಟ್ಟು ಈಗ ಬತ್ತವಣ್ಣ ಇವನೇ ಉಸ್ತುವಾರಿ ಸಚಿವ ನಮ್ಗೆ ಇದಕ್ಕೆ. ಎಲ್ಲ ಸೆಕೆಂಡ್ ನನಗೆ ಕೇಕ್ನೇ ಮೆತ್ಬಿಡೋದ. ಅವನ ಹತ್ರ ಟವಲ್ ಕೇಳಕ್ ಹೋದೆ. ಅವನ ಏನಿಲ್ಲ ಹೋಗಪ್ಪ ಅಲ್ಲೇ ಒರ್ಸ್ಕೊಂಡು ಅಂದ್ಬಿಟ್ಟ. ಗುರು ನನಗಂತೂ ಸಾಕು ಅನ್ಸ್ಬಿಡ್ತು. ನೋಡಿ ಗೈಸ್ ನಮ್ ಜಾತ್ರೆಗೆ ನೆಗಡಿ ಆಗ್ಬಿಟ್ಟಿದ್ದಂತೆ. ಅವ್ನ ನೆಗಡಿ ನನಗ್ ಬರ್ತದ ಅಂದ್ಬಿಟ್ಟು ದೂರ ಹೋಗು ಅಂತಾನೆ. ನಮ್ ಜಾತ್ರೆ ಲುಕ್ ಕಾಸ್ಗೆ ಕಾಸು ನಮ್ ಜಾತ್ರೆ ಹಂಗೆ ಆಟ ಆಡ್ಸ್ಕೊಂಡು ಬರ್ಡೇ ಕೇಕ್ ಐತಿ ಟ್ರೀಟ್ ಕೊಡ್ಸ್ಬೇಕಲ್ಲ ಅಂದ್ಬಿಟ್ಟು ನಾವು ವರ್ಷ ಕೆಫೆಗೆ ಹೋದು ನೋಡಿ. 20 ಜನಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಏನೇನ್ ಬೇಕು ಅಂತ ಎಲ್ಲರನ್ನು ಕೇಳ್ಕೊಂಡು ಎಲ್ಲರನ್ನು ಏನೇನ್ ಬೇಕು ಏನೇನ್ ಆರ್ಡರ್ ಮಾಡ್ತೀರಾ ಅಂದ್ಬಿಟ್ಟು ಕೇಳ್ತಿದ್ದ. ನಮ್ ಜಯಂತು ಫುಲ್ ರಚ್ಕೆದ್ಬಿಟ್ಟಿದ. ಹಂಗೆ ನೋಡಿ ನಮ್ ಇಷ್ಟು ಜನ ಹೋಗಿದ್ದು ಬರ್ಡೇ. ಇವನೇ ನೋಡಿ ಬರ್ಡೇ ಬಾಯ್ ಸೂರಿ. ಇವನೇ ನಮ್ಗೆಲ್ಲಾ ಹುಡುಗರಿಗೂ ಇವತ್ತು ಟ್ರೀಟ್ ಕೊಡಿಸ್ತಾ ಇರೋದು. ಹಂಗೆ ನಮ್ಮ ಶಿವು ಫುಲ್ಲು ಬ್ಯಾಟಿಂಗ್ಸ್ ಮಾಡೋಕ್ಕೆ ಏನೇನು ಬೇಕು ಅಂತ ಎಲ್ಲ ಹೇಳ್ತಿದ್ದ ನೋಡಿ. ಹೆಂಗೆ ಒಬ್ಬೊಬ್ಬರು ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಇವರೇ ನಮ್ಮ ಹುಡುಗರೆಲ್ಲ ಫುಲ್ಲು ಬ್ಯಾಟಿಂಗ್ಸ್ ಹೊಡಿತಾ ಇದ್ರು ನೋಡಿ. ಹಂಗೆ ನಮ್ಮ ವಿಸಲ್ ಕಿರಿಕಿರಿಗಿಸ್ಬಿಟ್ಟು ಹಂಗೆ ಹುಳ ಹುಳವನ್ನು ನಾನು ತಿನ್ಕೊಂಡು ಏನು ಪರವಾಗಿಲ್ಲ ಚೆನ್ನಾಗಿತ್ತು. ತಿನ್ಕೊಂಡು ಹಂಗೆ ನಾನು ನಮ್ಮ ಸೂರ್ಯ ಫುಲ್ಲು ಸ್ಟೈಲಿಶ್ ಆಗಿ ಏರ್ ನೋಡ್ಕೊತಿದ್ದ. ಹಂಗೆ ಲಾಸ್ಟಿಗೆ ಪೇಮೆಂಟ್ ಎಷ್ಟಾಯಿತು ಅಂದರೆ 4,000 ಆಯಿತು. 800 ರೂಪಾಯಿ ಕೇಕ್ ಇಸ್ಬಿಟ್ಟು 4,000 ರೂಪಾಯಿ ಬಿಲ್ ಮಾಡ್ಬಿಟ್ಟು ಇದೇ ನಮ್ಮ ಹುಡುಗರ ಲೈಫ್ ಸ್ಟೋರಿ ನೋಡಿ ಗುರು. ಇವತ್ತಿನ ಕತೆ ಇಷ್ಟ ಸಿಗುವ ಮತ್ತೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ